ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಅಂದ್ರೆ ಕೆಲವೇ ದಿನಗಳು ಬಾಕಿ ಇದೆ. ಇದ್ರ ಜೊತೆಯಲ್ಲಿ ಒಂದಿಷ್ಟು ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರು ಒಂದು ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ಹಂಚುವಂತ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಇದು ಮಂಗಳೂರಿನ ಪುತ್ತೂರಿನಲ್ಲಿ ನಡೆದಿರುವಂತ ಘಟನೆ. ಇದು ಮಂತ್ರಾಕ್ಷತೆಯನ್ನ ಹಂಚಿಸ್ತಿದ್ದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವಂತದ್ದು. ಪುತ್ತಿಲ ಪರಿವಾರದ ಸದಸ್ಯರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಮಂತ್ರಾಕ್ಷತೆ ವಿತರಣಾ ಸಮಿತಿ ಸಂಚಾಲಕ ಸಂತೋಷ್, ಈ ಸಂತೋಷ್ ಮೇಲೆ ಧನಂಜಯ್ ಮತ್ತೆ ಅವರ ತಂಡದಿಂದ ಹಲ್ಲೆ ಆಗಿದೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಮಂಗಳೂರು ಜಿಲ್ಲೆ ಪುತ್ತೂರು ತಾಲೂಕು ಮಂಡೂಳು ಬಳಿ ಈ ಘಟನೆ ನಡೆದಿರುವಂತದ್ದು. ಮನೆ ಮನೆಗೆ ಮಂತ್ರಾಕ್ಷತೆ ಹಂಚುತ್ತಿದ್ದ ವೇಳೆ ಹಲ್ಲೆಯ ಆರೋಪ ಕೇಳಿ ಬಂದಿದೆ. ಸಂತೋಷ್ ಭೇಟಿಯಾಗಿದ್ದಾರೆ ಈಗಾಗಲೇ ಶಾಸಕ ಸಂಜೀವ್ ಮಠಂದೂರ್ ಅವರು. ಇದು ಮಂಗಳೂರಿನಲ್ಲಿ ನಡೆದಿರುವಂತ ಘಟನೆ. ಇದು ಈಗ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಶಾಸಕ ಸಂಜೀವ್ ಮಠಂದೂರು. ಅಯೋಧ್ಯೆಯಲ್ಲಿ ಜನವರಿ 22ಕ್ಕೆ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಮನೆ ಮನೆಗೆ ಮಂತ್ರಾಕ್ಷತೆ ಹಂಚುವಂತ ಕೆಲಸ ಆಗ್ತಾ ಇದೆ. ಈ ಮಂತ್ರಾಕ್ಷತೆ ಹಂಚುವಂತ ಕೆಲಸದಲ್ಲಿ ನಿರತರಾಗಿರುವಂತ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಇದು ಮಂಗಳೂರಿನ ಪುತ್ತೂರಿನಲ್ಲಿ ನಡೆದಿರುವಂತ ಘಟನೆ. ಇದು ಇಲ್ಲಿ ಪುತ್ತಿಲ ಪರಿವಾರದ ಸದಸ್ಯರ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮಂತ್ರಾಕ್ಷತೆಯನ್ನ ವಿತರಣೆ ಮಾಡ್ತಾ ಇರುವಂತ ಸಮಿತಿಯ ಸಂಚಾಲಕ ಸಂತೋಷ್ ಎಂಬುವರ ಮೇಲೆ ಹಲ್ಲೆ ಆಗಿದೆ. ಆ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆ ಮಾಜಿ ಶಾಸಕರಾದಂತಹ ಸಂಜೀವ್ ಮಠಂದೂರ್ ಅವರು ಭೇಟಿ ಕೊಟ್ಟಿರುವಂತಹ ದೃಶ್ಯವನ್ನು ಕೂಡ ನಾವು ನಿಮ್ಮ ಮುಂದೆ ತೋರಿಸ್ತಾ ಇರುವಂಥದ್ದು. ಇದು ಮಂಗಳೂರಿನ ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆ. ಇದು ದಕ್ಷಿಣ ಕನ್ನಡ ಪುತ್ತೂರು ತಾಲೂಕು ಮುಂಡೂರು ಬಳಿ ನಡೆದಿರುವಂತಹ ಘಟನೆ. ಇದು ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ಈಗಾಗಲೇ ಹಂಚುತ್ತಾ ಇರುವಂಥದ್ದು. ಈ ಹಂಚುತ್ತಾ ಇರುವಂತಹ ಸಂದರ್ಭದಲ್ಲಿ ಮಂತ್ರಾಕ್ಷತೆ ಹಂಚ್ತಾ ಇರುವಂತಹ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗ ಹಲ್ಲೆ ಆದಂತಹ ಸಂತೋಷ್ ಅವರ ಆರೋಗ್ಯವನ್ನು ವಿಚಾರಿಸ್ತಿದ್ದಾರೆ ಮಾಜಿ ಶಾಸಕರಾದಂತಹ ಸಂಜೀವ್ ಮಠಂದೂರ್ ಅವರು. ಸಂಜೀವ್ ಮಠಂದೂರ್ ಅವರು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಇವರು ಈಗಾಗಲೇ ಹಲ್ಲೆಗೆ ಒಳಗಾಗಿರುವಂತಹ ಸಂತೋಷ್ ಅವರ ಆರೋಗ್ಯನ ವಿಚಾರಿಸ್ತಾ ಇದ್ದಾರೆ. ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು, ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ಹಂಚುವಂತ ಕಾರ್ಯ. ಆದರೆ ಏಕಾಏಕಿ ಯಾಕೆ ಈ ಒಂದು ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡಿದ್ರು, ಹಲ್ಲೆ ಮಾಡಿದ್ರು ಎನ್ನುವಂತ ಪ್ರಶ್ನೆ. ಈಗ ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ಹಲ್ಲೆ ಎನ್ನುವಂತ ಪ್ರಶ್ನೆ. ಪುತ್ತಿಲ ಬೆಂಬಲಿಗರ ವಿರುದ್ಧ ಈಗ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅನುದಾನ ಸಮಸ್ಯೆ